ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ನಾನ್ ಡಾಕ್ಟರ್ ಆಗಿದ್ರು ಪರವಾಗಿಲ್ಲ 10 ಜನ ಡಾಕ್ಟರ್ ಮಾಡ್ತೀನಿ ಅಂತ ಇದೆಯಲ್ಲ. 4 ನಿಮಿಷದಲ್ಲಿ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿ ರೆಕಾರ್ಡ್ ಮಾಡಿದ್ದೀನಿ. ಕಣ್ಣು ಓಪನ್ ಮಾಡಿ ಹೊರೆ ತೆಗೆದು ಹೊರಗಡೆ ಲೆನ್ಸ್ ಕೂಡಿಸಿ ಕ್ಲೋಸ್ ಮಾಡಕ್ಕೆ 4 ಮಿನಿಟ್ಸ್ ತಗೊಂಡಿದ್ದೀನಿ. ಎಕ್ಕಿ ತೆಗೆದು ನಮ್ಗೆಲ್ಲ ಉಣಬಡಿಸ್ತಾ ಇದಾರಲ್ಲ, ಇಂಥ ವ್ಯಕ್ತಿ ನಮ್ ಇಡೀ ಕರ್ನಾಟಕದಲ್ಲಿ ಇಲ್ಲ ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಬೇಕು. ಇವತ್ತು ಅವ್ರದ್ದು ಜನ್ಮದಿನ, ನಂದು ಸೇಮ್ ವಯಸ್ಸು. ನಂದು ಜುಲೈ 11 ಆದ್ರೆ ಇವರು ಇವತ್ತು ಜೂನ್ 62 ಇಯರ್ಸ್. ನಾವು MES ಕ್ಲಾಸ್ಮೇಟ್ಸ್ MES ಕಾಲೇಜ್ ಮಲ್ಲೇಶ್ವರದಲ್ಲಿ ಕ್ಲಾಸ್ಮೇಟ್ಸ್ ನಾವು. ಅವರ ಸಾಧನೆ ನೋಡಿ ಎಂತ. ಇವರು ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ನಾನ್ ಡಾಕ್ಟರ್ ಆಗಿದ್ರು ಪರವಾಗಿಲ್ಲ 10 ಜನ ಡಾಕ್ಟರ್ ಮಾಡ್ತೀನಿ ಅಂತ ಇದೆಯಲ್ಲ. ನೋಡಿ ಅಲ್ಲಿ ಡೆಂಟಿಸ್ಟ್ ಅಲ್ಲಿ ಮಾಡಿದ್ದಾರೆ, ಇಲ್ಲಿ MBBS ಮಾಡ್ತಾ ಇದ್ದಾರೆ. ಏನ್ ಸರ್ ನಿಮ್ಮ ಕೊಡುಗೆ ನಮ್ಮ ಜನಾಂಗಕ್ಕೆ? ನೀವು ನಮ್ಮ ಜನಾಂಗದಲ್ಲಿ ಇರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೇಕು. ಅದೆಲ್ಲ ಅವರ ತಂದೆ ತಾಯಿಯ ಒಂದು ಗೈಡೆನ್ಸ್, ಆ ಕುಟುಂಬದ ಒಂದು ಓಪನ್ ಹಾರ್ಟೆಡ್ನೆಸ್ ಜನಗಳಿಗೆ ಮಾಡ್ಬೇಕು. ಆ ಭಾವನೆ ಇದೆಯಲ್ಲ, ಅದ್ ನಾವೆಲ್ಲ ರೂಢಿಸ್ಕೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ನಮ್ಮ ಕುಟುಂಬದ ಹೇಳೋದಂದ್ರೆ ಚೆನ್ನಿಗ್ರಾಮಯ್ಯ ಅಂತ ನಮ್ಮ ತಾತ ಅವರು ಅವತ್ತಿನ ಕಾಲಕ್ಕೆ ಸೆರೆಮನೆಯಿಂದ ಅರಮನೆಗೆ ಅಂತ ಒಂದು 7 ಜನ ಮಿನಿಸ್ಟರ್ಸ್ ಆಗ್ತಾರೆ. KCVT ಕಾಲದಲ್ಲಿ ಅವರು, ನಾನು ಅವ್ರ ಮೊಮ್ಮಗಾಗಿ ಜಾಸ್ತಿ ಹೇಳ್ಕೊಳಕ್ಕೆ ಏನು ಇಷ್ಟಪಡಲ್ಲ. ಅವ್ರು ಏನ್ ಸಾಧನೆ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತು. ಮತ್ತೆ ಲೋಕೇಶ್ ಅವ್ರು ಪ್ರತಿ ಸಲ ನಾನು ಮೀಟ್ ಮಾಡಿದಾಗಲ ಅವ್ರನ್ನ ಇದನ್ನ ನೆನಪಾಗ್ತಾ ಹೇಳ್ತಾ ಇರ್ತಾರೆ. ನಾನು ಡಾಕ್ಟರ್ ವೃತ್ತಿಯಲ್ಲಿ ಹೋಗಿದ್ರಿಂದ ಜಾಸ್ತಿ ನಾನು ರಾಜಕೀಯದಲ್ಲಾಗ್ಲಿ ಇದಾಗ್ಲಿ ಏನು ಗುರುತಿಸ್ಕೊಳಕ್ಕಾಗ್ಲಿ ಮಾತಾಡ್ಲಿಕ್ಕಾಗ್ಲಿಲ್ಲ. ಬಟ್ ಒಂದಂತೂ ಇದೆ, ನಮ್ ಜನಾಂಗದ ಬಗ್ಗೆ ಕಾಳಜಿ ಇದೆ. ಪ್ರೋತ್ಸಾಹ ಮಾಡ್ಬೇಕು, ಅವ್ರು ಸಾಕಷ್ಟು ಅನುಕೂಲ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅಂತ ನಾನು ಅವ್ರ ಜೊತೆಲಿ ಯಾವತ್ತು ಕೈ ಜೋಡಿಸ್ತೀನಿ, ಅವ್ರ ಜೊತೆಲಿ ಇರ್ತೀನಿ. ನಾವೆಲ್ಲ ಒಂದು ಮಂತ್ರ ಏನು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಯೂನಿಟಿ ಈಸ್ ದ ಓನ್ಲಿ ಕೀ ಫಾರ್ ಅವರ್ ಆಲ್ ಪ್ರಾಬ್ಲಮ್ಸ್. ನಮ್ಮ ಎಲ್ಲ ಏನೇನು ಜಟಿಲವಾದ ಸಮಸ್ಯೆಗಳು ಇದೆ, ಈ ಸಮಸ್ಯೆಗಳು ಎಲ್ಲ ಒಂದೇ ಒಂದು ಉತ್ತರ, ಒಂದೇ ಒಂದು ಏನು ಅಂದ್ರೆ ಕೀ. ನೋಡಿ, ಇದು ಜೈ ಮಾದಿಗ ಎದ್ದೇಳು ಮಾದಿಗ ಅಂತ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಡಿದ್ರಿ ಸರ್. ಮೈಲ ನಾವು ಸ್ಟೇಜಲ್ಲಿ ಕೂತ್ರೆ ನಮ್ಗೆ ವೈಬ್ರೇಷನ್ಸ್ ಆಗೋದು, ಒಳಗಡೆ ಎಲ್ಲ ಪ್ಯಾಲ್ಪಿಟೇಷನ್ ಆಗೋದು, ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಆಡ್ತಾ ಇದ್ರು. ಅದ್ರಲ್ಲಿ ಸಾಹಿತ್ಯ ಬರೆದವರು ಇಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಸಾಹಿತಿಗಳು ಅವರೇ ಸಾಹಿತಿ. ಅದು ಹೋರಾಟಕ್ಕೆ ಅಂತ ಸೀಮಿತವಾದ ಇಂತ ಏನು ರಿಸರ್ವೇಶನ್ಗೋಸ್ಕರ ಹೋರಾಟ ಮಾಡ್ತಿದ್ದ ಹಾಡು ನಮ್ಮ ಲೋಕೇಶ್ ಅವರು ಒಳ್ಳೆ ತಿರುವು ಕೊಟ್ಟಿದ್ದಾರೆ ಹಾಗೆ. ಅದು ಒಂಥರ ನ್ಯಾಷನಲ್ ಅಂತಮ್ ಲೆವೆಲ್ ಅಲ್ಲಿ ಇದೆ ನಮ್ಮ ಜನಾಂಗ. ಇದು ಅತಿಶಯ ಇಲ್ಲ, ತುಂಬಾ ಇದು ಎಲ್ಲ ಮನೆಗಳಲ್ಲಿ ಆಡ್ಬೇಕು. ಎದ್ದೇಳು, ಇನ್ನು ಎಷ್ಟು ಮಲಗ್ತೀಯ, ಇನ್ನು ಎಷ್ಟು ಇದು ಅನ್ನೋದು ಒಂದು ವಿಚಾರ ಇದೆ. ಬಹುಶಃ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ನಮ್ಮ ಕಮ್ಯುನಿಟಿ ಯಾರು ತಡೆಯಕ್ಕಾಗಲ್ಲ, ಆ ಲೆವೆಲ್ ರೀಚ್ ಆಗ್ಬಿಡ್ತೀವಿ. ಆ ಹಾಡಲ್ಲಿ ಎಬ್ಬಸ್ತಾ ಇದ್ರೆ ಒಳ್ಳೆ ಸಾಹಿತಿ ಒಂದು ಕೊಟ್ಟಿದ್ದೀರಾ, ಚೇಂಜ್ ಕೊಟ್ಟಿದ್ದಾರೆ ಸರ್, ಅದ್ಭುತವಾಗಿದೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಸಾಧಕರಿದ್ದಾರೆ. ಬಟ್ ನಾನು ಇಲ್ಲಿ ಹೆಚ್ಚಿಗೆ ಗಮನಿಸ್ತಿರೋದೇನು ಅಂದ್ರೆ ನಮ್ ಜನಾಂಗದಲ್ಲಿ ಇರ್ತಕ್ಕಂಥ ಒಂದು ಕಲೆ ಬೇರೆ ಜನಾಂಗದಲ್ಲಿ ಇಲ್ಲ ಅನ್ನೋದು ಒಟ್ಟಾರೆ ಅಭಿಪ್ರಾಯ ಇದೆ. ಎಲ್ಲರೂ ಒಪ್ತೀರಾ ಈ ಮಾತು? ನೋಡಿ, ಕಂಬುದ್ರಂಗಯ್ಯ ಅದ್ಭುತವಾಗಿ ಆಡ್ತಾರೆ ಅವರು. ಪ್ಯಾರಿಸ್ ಲೆವೆಲ್ ಅಲ್ಲೆಲ್ಲ ಹೋಗಿ ಆಡಿ ಬಂದಿದ್ದಾರೆ ಅಂದ್ರೆ ಏನ್ ಸರ್. ಕಂಬುದ್ರಂಗಯ್ಯ ನಂಗೆ ತುಂಬಾ ಸಲ ಪರಿಚಯ ಆಗಿತ್ತು. ಅವ್ರನ್ನ ನಾನು KC ಜನರಲ್ ಆಸ್ಪತ್ರೆ ಇದ್ದಾಗ ಕನ್ನಡ ರಾಜ್ಯೋತ್ಸವ ಬಹಳ ಅದ್ದೂರಿಯಾಗಿ ಮಾಡಿದ್ವಿ. ಅವಾಗ ಹಂಸಲೇಖರು ಗುರು ಶಿಷ್ಯರು ಇಬ್ಬರು ಒಂದು ವೇದಿಕೆಯಲ್ಲಿ ಕರೆ ಹಾಕಿದ್ದೆ. ತುಂಬಾ ಚೆನ್ನಾಗಿ ಅದ್ಭುತ ಧೂಳು ಎಬ್ಬಿಸ್ಬಿಟ್ರು ಅವಾಗ KCGಲಿ ಆಡಿ ಹಾಗೆಲ್ಲ ಮಾಡಿ. ಇನ್ನ ನಮ್ಮ ರಾಜಕೀಯವಾಗಿ ಬೆಳವಣಿಗೆ ಮಾಡ್ಬೇಕಂದ್ರೆ ಇಲ್ಲಿ ನಿಂತ್ಕೊಂಡು ಚಿಕ್ಕಬಳ್ಳಾಪುರದಿಂದ ಬಂದಂತ ಒಬ್ಬರು ಮಹಿಳೆಯರು ನಮ್ಮ ಅವ್ರು ಗೊತ್ತಾಗ್ತಾ ಇಲ್ಲ ಯಾರು ಅಂತ, ಅಣ್ಣಮ್ಮ ಅಂತ. ನೀವೇನ ಮೇಡಮ್ ಅದು? ಅಲ್ಲ, ಯಾರಿದ್ದಾರೆ? ಊಟಕ್ಕೆ ಹೋಗಿದ್ದಾರೆ. ಇರ್ಲಿ, ಅವರೊಂದು ತುಂಬಾ ಒಳ್ಳೆ ಸಲಹೆ ಕೊಟ್ಟಿದ್ರು. ಅದೇನು ಅಂದ್ರೆ ವರ್ಕ್ಶಾಪ್ ಮಾಡಿ ಅಂತ. ಅದರ ಅವಶ್ಯಕತೆ ಬಹಳ ಇದೆ. ಜಿಲ್ಲೆಗಳಲ್ಲಿ ಒಂದು ಆರ್ಗನೈಸ್ಡ್ ಆಗಿ ವರ್ಕ್ಶಾಪ್ ಮಾಡಿದ್ರೆ ಲೀಡರ್ಶಿಪ್ ಬಗ್ಗೆ ಇನ್ನೂ ಹೆಚ್ಚಿಗೆ ತುಂಬಬೇಕು. ಆಮೇಲೆ ರಾಜಕೀಯವಾಗಿ ಯಾಕೆ ಬೆಳಿಬೇಕು ಅಂದ್ರೆ ನಮ್ಮನ್ನ ತುಂಬಾ ತೊಳೆದ್ಬಿಟ್ಟಿದ್ದಾರೆ. ನಮ್ಮ ತಾತ ಇದ್ದಂತ ಕಾಲದಲ್ಲಿ 18 ಜನ MLAಗಳು ಇದ್ರು ಆ ಟೈಮಲ್ಲಿ, 18 ಜನ. ಇವತ್ತು ನೋಡಿ ಯಾವ ಪರಿಸ್ಥಿತಿಲಿ ಇದೀವಿ. ಸೊ ಇದೆಲ್ಲ ನೋಡ್ತಾ ನಾವು ಹೆಚ್ಚಿಗೆ ಇನ್ನೂ ಬೆಳಿಬೇಕು, ವರ್ಕ್ಶಾಪ್ಸ್ ಮಾಡ್ಬೇಕು, ಇದು ಇನ್ನು ಜಾಗೃತಿ ಮೂಡಿಸ್ಬೇಕು ಅನ್ನೋದು ಈ ವೇದಿಕೆಯಲ್ಲಿ ಒಂಥರ ಮತನ ಮಾಡಿದಾಗ ಅದು ಹೆಚ್ಚಿಗೆ ಎದ್ದು ಕಾಣಿಸ್ತಾ ಇದೆ ನಮ್ಗೆ. ಆ ಮಹಿಳೆ ತುಂಬಾ ಒಳ್ಳೆ ಸಲಹೆ ಕೊಟ್ರು.
ನೀವು ಮಾಡಿ ಸರ್, ನೀವು ಲೋಕೇಶ್ ಅವ್ರು ನೀವು ಮಾಡಿ. ಹೆಚ್ಚಿಗೆ ನಾವು ಎಲ್ಲ ಸೇರ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಒಂದು ಒಂದು ಕಾರ್ಯಕ್ರಮ ಮಾಡಿದ್ರೆ ಅದು ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ನಮ್ಗೆಲ್ಲ ಈಗ 62 ಇರೋದ್ರಿಂದ ನಮ್ಮ ರಾಜಕೀಯದಲ್ಲಿ ತುಂಬಾ ಕಷ್ಟ ಆಗ್ತದೆ, ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಆದ್ರೆ ಇವತ್ತಿನ ಯುವ ಜನತೆಗೆ ನಾವು ಬೆನ್ನೆಲ್ಲಾಗಿ ನಿಲ್ಬಹುದು ಅನ್ನೋದು ನಮ್ಗೆ ಸ್ಪಷ್ಟವಾದಂತ ಒಂದು ನಿಲುವು ಸಿಗ್ತಾ ಇದೆ. ನಾವೆಲ್ಲ ನಿಮ್ ಎಲ್ವಾಗಿ ನಿಲ್ತೀವಿ. ಮತ್ತೆ ಇಲ್ಲಿ ತುಂಬಾ ಮತನ ಮಾಡಿದಾಗ ತುಂಬಾ ದೀರ್ಘವಾಗಿ ತುಂಬಾ ಡೀಪ್ ಆಗಿ ಹೋಗಿ ವಿಶ್ಲೇಷಣೆ ಮಾಡಿ ತಿಳಿಸಿದ್ದಾರೆ. ಅದೇನು ಅಂದ್ರೆ ಬರೀ ದುಡ್ಡಿಂದ ರಾಜಕೀಯವಾಗಿ ಗೆಲ್ಲಕ್ ಆಗೋದಿಲ್ಲ ಅಂತ. ಎಂತ ಒಳ್ಳೆ ಇದು ನೋಡಿ, ಎಷ್ಟು ಉದಾಹರಣೆಗಳು ಕೊಟ್ಟರು. ತುಂಬಾ ಉತ್ತಮ ಜಾತಿಯವರು ಎಷ್ಟು ದುಡ್ಡು ಚೆಲ್ಲಿದ್ರು ಕೂಡ ಅವರು ಒಂದು ಗಟ್ಟಿಯಾಗಿ ಸಮಾಜದಲ್ಲಿ ನಿಲ್ಲುವಂತ ಪರಿಸ್ಥಿತಿ ಅವ್ರು ಹೊಂದಿಲ್ಲ ಅನ್ನೋದನ್ನ ಬಹಳ ಕರೆಕ್ಟ್ ಆಗಿ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ. ದುಡ್ಡಿಂದ ನಿಲ್ಲೋದಿಲ್ಲ. ಮತ್ತೆ ಎರಡನೇದು ಜಾತಿಯಿಂದ ಕೂಡ ನಿಲ್ಲಕ್ ಸಾಧ್ಯ ಇಲ್ಲ. ನಮ್ಮ ಸಾಧನೆ ಮಾತಾಡ್ಬೇಕು ಅಂತ ಎಲ್ಲ ಹೇಳ್ತಾರೆ. ಸಾಧನೆ ಮಾತಾಡ್ಬಾರ್ದು, ಮಾತೆ ಸಾಧನೆ ಆಗ್ಬಾರ್ದು ಅನ್ನೋದು ವಾಡಿಕೆಯಲ್ಲಿದೆ. ನಮ್ಮ ಸಾಧನೆ ಮೂಲಕ ನಾವು ಮಾಡ್ಬೋದು. ಯಂಗ್ಸ್ಟರ್ಸ್ ಮನ್ಸು ಮಾಡಿ, ಆಮೇಲೆ ಕಂಬದ ರಂಗಯ್ಯರು ಕೂಡ ಅದೇ ಹೇಳ್ತಾ ಇದ್ರು, ಗೊತ್ತಾಗ್ಬಿಟ್ರೆ ತುಳಿದಾಕ್ಬಿಡ್ತಾರೆ ನಮ್ಗೆ ಅನ್ನೋ ಒಂದು ಇದನ್ನ ಒಂದು ತಂದೆ. ಅದು ನಾವು ಯಾಕೆ ಇದು ಸಮಾಜದ ಬಗ್ಗೆನೇ ಹೇಳ್ಕೊಂಡು ನಾವು ಮನುಷ್ಯರಲ್ವಾ? ಒಳ್ಳೆ ಮನುಷ್ಯನ ಒಳ್ಳೆ ಏಳಿಗೆಗಾಗಿ, ದುಡಿಮೆಗಾಗಿ ನಾವು ಎಲ್ಲಾ ತರದಲ್ಲೂ ಬದುಕಬೇಕು, ಸಮಾನವಾಗಿ ಬದುಕಬೇಕು ಅನ್ನೋದೊಂದು ದೃಢ ಸಂಕಲ್ಪ ಇಟ್ಕೊಂಡ್ರೆ ಅದು ಖಂಡಿತ ನಾವು ಸಾಧನೆ ಮಾಡಕ್ಕೆ ಯಾವ ರೀತಿನೂ ನಮ್ಗೆ ಅದು ಅಡ್ಡ ತರೆಯೋದಿಲ್ಲ. ನಮ್ದೇ ಆದಂತ ಒಂದು ಈ ವೇದಿಕೆಯಲ್ಲಿ ಒಂದು ಉತ್ಪಾದನೆ, ನಮ್ದೇ ಆದಂತ ಒಂದು ಪಕ್ಷನಾದ್ರೂ ಮಾಡಿ ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ, ಎಲ್ಲರಿಗೂ ಒಂದು ಅನುಕೂಲವಾಗುವಂತ ಒಂದು ಪಕ್ಷ ಆಗಿ ಅದರಿಂದ ನಮ್ಮ ಒಂದು ಯೂತ್ ಏನಿದ್ದಾರೆ ನಮ್ಮಲ್ಲಿ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ, ಮತ್ತೆ ಒಳ್ಳೆ ಸ್ಫೂರ್ತಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇನ್ನು ಏನೋ ಮಾತಾಡ್ಬೇಕು ಅಂತೀನಿ, ನಮ್ಗೆ ಅಷ್ಟೊಂದು ಇದಿಲ್ಲ, ಮಾತು ಬಿಗಿಗೆ ಬರುತ್ತೆ. ಲೋಕೇಶ್ ಅವರು ತುಂಬಾ ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ನಾನು ನನ್ನ ಬಗ್ಗೆ ಅವ್ರಿಗೆ ಸಾಕಷ್ಟು ಒಳ್ಳೆ ಅಭಿಮಾನ ಇದೆ. ನಾನು ತುಂಬಾ ಋಣಿ ಸರ್ ನಿಮ್ಗೆ. ಹಾಗಾಗಿ ನಾನು ಅವ್ರಿಗೆ ಒಂದು ಗಿಫ್ಟ್ ತಂದಿದ್ದೆ, ಒಂದು ಸಣ್ಣ ನಿಮ್ಗೋಸ್ಕರ ಇದನ್ನ ಅರ್ಪಿಸ್ಕೊಳ್ಳಿ. ಈಗ ಪ್ರಸ್ತುತ ಡಾಕ್ಟರ್ ಅವ್ರನ್ನ ರೆಸ್ಟ್ ಬಿಡ್ಲಿಲ್ಲ ನಾಯಕರು. ಇವತ್ತಿನ ಉಪಮುಖ್ಯಮಂತ್ರಿ ತುಮಕೂರಿನ ಪರಮೇಶ್ವರ್ ಅವರ ಕಾಲೇಜಿನಲ್ಲಿ ಗೆಸ್ಟ್ ಪ್ರೊಫೆಸರ್ ಆಗಿ ಅವ್ರ ಕಾಲೇಜಿಗೆ ಅವರೇ ಬಲವಂತ ಮಾಡಿ ಕಾರ್ ಕಳಿಸಿ ದಿವಸ ಕರ್ಸ್ಕೊಂತಾರೆ. ತುಮಕೂರು ಸಿದ್ಧಾರ್ಥ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಾರೆ, ಹೈ ಸ್ಪೆಷಲಿಸ್ಟ್ ಅವರು. ಹಾಗಾಗಿ ಅವರ ವಿದ್ವತ್ತಿಗೆ ಇನ್ನೂ ಗೌರವ ಸಿಗ್ತಾ ಇದೆ. ನಾನು ನಿವೃತ್ತಿ ಆದ 24 ನಿವೃತ್ತಿ ಆದ 60ರಲ್ಲಿ. ಅದಾದ್ಮೇಲೆ ಇನ್ನೇನ್ ಬೇಡಪ್ಪ, ಸಾಕಷ್ಟು ದುಡ್ದುಬಿಟ್ಟಿದೀವಿ, ಸಮಾಜಕ್ಕೋಸ್ಕರ ಕೆಲಸ ಮಾಡಿದೀವಿ ಅಂತ ಹೇಳಿ ಮಾಡ್ತಾ ಇದ್ದೆ. ನಾನು ಇಡೀ ನನ್ನ ಸರ್ವಿಸ್ ಅಲ್ಲಿ ₹1 ಈಸ್ಕೊಳ್ದೆ ಕೆಲಸ ಮಾಡಿದ್ದೀನಿ. ಬರೀ ಸಂಬಳದಲ್ಲಿ ನನ್ನ ಜೀವನ ನಡೆಸಿದ್ದೀನಿ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಾಮಾಣಿಕತೆಯಿಂದ ನಾನು ಮಾಡಿದ್ದೀನಿ. ಆ ಪ್ರಾಮಾಣಿಕ ಇವತ್ತಿನವರೆಗೂ ಜನ ನೆನೆಸ್ತಾರೆ, ನನ್ನ ಕೇಳ್ತಾ ಬರ್ತಾರೆ. 4 ನಿಮಿಷದಲ್ಲಿ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ತಾ ಇದ್ದೆ. ಅದು 4 ನಿಮಿಷದಲ್ಲಿ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿ ರೆಕಾರ್ಡ್ ಮಾಡಿದ್ದೀನಿ. ಕಣ್ಣು ಓಪನ್ ಮಾಡಿ ಹೊರೆ ತೆಗೆದು ಒಳಗಡೆ ಲೆನ್ಸ್ ಕೂರಿಸಿ ಕ್ಲೋಸ್ ಮಾಡೋಕ್ಕೆ 4 ಮಿನಿಟ್ಸ್ ತಗೊಂಡಿದ್ದೀನಿ. ಮೌನ್ ಟೀಚರ್ಸ್ 20 ಮಿನಿಟ್ಸ್ ತಗೊಳ್ತಾ ಇದ್ರು. ಗೊತ್ತಿಲ್ಲ, ಬಹುಶಃ ನನ್ನ ಮ್ಯೂಸಿಕಲ್ ಇರೋದ್ರಿಂದ ಏನೋ, ತರಂಗಗಳು ನನಗೆ ತಲೆಯಲ್ಲಿ ಇರೋದ್ರಿಂದ ಏನೋ ರಿಫ್ಲೆಕ್ಸಸ್ ತುಂಬಾ ಫಾಸ್ಟ್ ಇದೆ, ನನಗೆ ಮಾಡ್ತಾ ಇದೆ. ಹಂಗಾಗಿ ಇವತ್ತು ನಾನು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಟಿ ಬೇಗೂರಲ್ಲಿ. ನನ್ನ ಅವಶ್ಯಕತೆ ಬಿದ್ದಲ್ಲಿ ದಯವಿಟ್ಟು ಯಾರಾದ್ರೂ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಕೈಲಾದ ಸಹಾಯ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೆ ಜಿ ಪರಮೇಶ್ವರ್ ಅವರು ಕೂಡ, ನಾವು ಏನು ಆ ಕಡೆ ಈ ಕಡೆ ಏನು ಇದೀವಿ ಆದ್ರೂ ಕೂಡ ನಾವೆಲ್ಲ ಒಂದು, ಯಾಕಂದ್ರೆ ನಾವೆಲ್ಲ ಶೋಷಣೆಗೆ ಒಳಗಾದಂಥವ್ರು ಅಂತ ಒಂದು ಒಳ್ಳೆ ಭಾವನೆಯಿಂದ ನಾನು ಕೆಲಸ ನಿರ್ವಹಿಸ್ತಾ ಹೋಗ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಮಸ್ಕಾರ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.